ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. 4 ಗಂಟೆ 5 ನಿಮಿಷಕ್ಕೆ ಪಟ್ಟಾಭಿಷೇಕ ಸಮಾರಂಭ ಗಾಜಿನ ಮನೆಯಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರುತ್ತೆ. ಹೆಂಗಿದೆ ಸಿದ್ಧತೆ, ಹೆಂಗಿದೆ ಭದ್ರತೆ, ಯಾವೆಲ್ಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಈ ಎಲ್ಲಾ ಕುತೂಹಲಿಗಳಿಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡ್ತಾ ಇದೆ. ಕನಕಪುರದ ಬಂಡೆ ಪದಗ್ರಹಣಕ್ಕೆ ಕ್ಷಣ ಗಣನೆ ಪ್ರಾರಂಭ ಆಗಿದೆ. 4 ಗಂಟೆ 5 ನಿಮಿಷ ನನಸಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ದಶಕಗಳ ಕನಸು. ಪಕ್ಷ ಕಟ್ಟಿ ಬೆಳೆಸಿರುವ ಪವರ್ಫುಲ್ ನಾಯಕ ಪದಗ್ರಹಣಕ್ಕೂ ಮುನ್ನ ಅಜ್ಜಯ್ಯನನ್ನ ಭೇಟಿಯಾಗಿದ್ದಾರಂತೆ ಡಿಕೆ ಶಿವಕುಮಾರ್. ಕಾರಣ, ಡಿಕೆ ಶಿವಕುಮಾರ್ ಅವರು ಏನೇ ಮಾಡಿದ್ರು ಕೂಡ ಅಜ್ಜಯ್ಯ ಅವರ ಸಮ್ಮತಿ ಇಲ್ಲದೆ ಮಾಡೋದೇ ಇಲ್ಲ. ದೆಹಲಿಯಿಂದ ಬರ್ತಾ ಇದ್ದಂತೆ ಅಜ್ಜಯ್ಯನನ್ನ ಭೇಟಿಯಾಗಿದ್ದಾರೆ, ಅಂದ್ರೆ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪತ್ನಿ ಉಷಾ ಅವರ ಜೊತೆಗೆ ತೆರಳಿ ಅಜ್ಜಯ್ಯನ ಮಠದಲ್ಲಿ ವಿಶೇಷ ಪೂಜೆ ಕೂಡ ಆಗಿದೆಯಂತೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ. ಸುಮಾರು 2 ಗಂಟೆಗಳ ಕಾಲ ಅಜ್ಜಯ್ಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಮತ್ತೆ ಅಜ್ಜಯ್ಯನ ಸನ್ನಿಧಿಗೆ ಹೋಗುವ ಸಾಧ್ಯತೆ ಇದೆ ಪ್ರಮಾಣ ವಚನಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅನ್ನೋದರ ಡೀಟೇಲ್ಸ್. ಕನಕಪುರದ ಬಂಡೆ ಪದಗ್ರಹಣಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದ್ರೆ ಅವರ ರಾಜಕೀಯ ಇತಿಹಾಸವನ್ನ ತೆಗೆದು ನೋಡಿದ್ರೆ ಅಜ್ಜಯ್ಯ ಸೂಚನೆಯಂತೆಯೇ ಅವರ ರಾಜಕೀಯ ಹಾದಿ ಇರೋದು. ಏನೇ ಮಾಡಿದ್ರು ಕೂಡ ಅಜ್ಜಯ್ಯನ ಸಮ್ಮತಿ ಸೂಚನೆ ಇಲ್ಲದೆ ಯಾವ ಕೆಲಸಗಳು ಆಗಲ್ಲ. ಅಜ್ಜಯ್ಯ ಹೇಳಿದ್ದೆಲ್ಲ ಕೂಡ ಅವರ ರಾಜಕೀಯದಲ್ಲಿ ನಿಜ ಆಗಿ ಹೋಗಿದೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅಂತ. ಹಂಗಾಗಿ ಅವರು ಸಿಎಂ ಆಗ್ತಾರೆ ಅಂತ ಕೂಡ ಅಜ್ಜಯ್ಯ ಭವಿಷ್ಯ ಹೇಳಿದ್ರು. ಈ ಬಾರಿ ಸಿಎಂ ಪಟ್ಟವನ್ನ ತೆಗೆದುಕೊಂಡೇ ವಾಪಸ್ ಬರ್ತಾರೆ ಅಂತ ಅದು ಕೂಡ ನಿಜ ಆಗಿರೋದ್ರಿಂದ ದೆಹಲಿಯಿಂದ ಬರ್ತಾ ಇದ್ದಂತೆ ನೇರವಾಗಿ ಶಾಖಾ ಮಠಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಮಾಡಿ 2 ಗಂಟೆಗಳ ಕಾಲ ಪತ್ನಿ ಉಷಾ ಅವರ ಜೊತೆಗೆ ವಿಶೇಷ ಪೂಜೆಯನ್ನ ಮಾಡಿದ್ದಾರಂತೆ. ಬಟ್ ಇವತ್ತು ಪದಗ್ರಹಣಕ್ಕೂ ಮುನ್ನ ಮತ್ತೊಮ್ಮೆ ಭೇಟಿಯಾಗುವ ಸಾಧ್ಯತೆ ಇದೆ. ಮತ್ತೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಇವತ್ತು ಪದಗ್ರಹಣ ಸ್ವೀಕಾರ ಮಾಡುವ ಸಂದರ್ಭದಲ್ಲೂ ಕೂಡ ಅಜ್ಜಯ್ಯನವರ ಹೆಸರಲ್ಲೇ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ.